ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಹರಿಹಾಯ್ತಾ ಇದೆ. ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಸರ್ಕಾರ ಹಗಲು ದರೋಡೆ ಮಾಡೋದಕ್ಕೆ ಹೊರಟಿದೆ. ಜನರ ಜೇಬಿನಿಂದಲೇ ಕಳ್ಳತನ ಮಾಡೋದಕ್ಕೆ ಹೊರಟಿದೆ ಈ ಸರ್ಕಾರ ಅಂತೇಳಿ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವತ್ಥನಾರಾಯಣ್ ಆರೋಪ ಮಾಡಿದ್ದಾರೆ. ಹಾಗೆ ಕಂಬ ಮಾರೋನಿಗೆ ಈ ಮೀಟರ್ ಮಾರೋದಕ್ಕೆ ಗುತ್ತಿಗೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಭಂಡತನದಿಂದ ವರ್ತಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಬೆಸ್ಕಾಂ ಮತ್ತು ಇತರ ಎಸ್ಕಾಮ್ಸ್ ನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ಬತ್ತಿನಲ್ಲಿ 15,768 ಒಂದು ಅಂದಾಜಲ್ಲಿ ಹೇಳಿರುವಂತದ್ದು. ಇದು ಸೈಜ್ ಗಾತ್ರ ದೊಡ್ಡದೇ ಇದೆ. ನೆಕ್ಸ್ಟ್ ಬಹಳ ಮುಖ್ಯವಾಗಿರುವಂತ ಒಂದು ಪ್ರಶ್ನೆ, ಮತ್ತೆ ಎಲ್ಲ ನಿಮ್ಮ ಪ್ರಶ್ನೆಗಳು ತಗೊಳ್ತೀನಿ, ಫಸ್ಟ್ ಇದನ್ನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಇದು ಸ್ಮಾರ್ಟ್ ಮೀಟರ್ ಕಡ್ಡಾಯನಾ? ಈಗ ಇವ್ರು ಹೇಳ್ತಿರೋದು ಏನೊಂದು KERC ಸಂಪೂರ್ಣಕ್ಕೆ ಎಲ್ಲಾ ಎಸ್ಕಾಮ್ಸ್ಗೂ ಗೈಡ್ಲೈನ್ಸ್ ನಿಯಮಗಳು, ಯಾರು KERC ನಿಯಮಗಳನ್ನ ಯಾವ ಎಸ್ಕಾಂ ಅವರು ಉಲ್ಲಂಘನೆ ಮಾಡಂಗಿಲ್ಲ. ಆ ನಿಯಮಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿರ್ಬೇಕು. KERC ಗೈಡ್ಲೈನ್ಸ್ ಅಲ್ಲಿ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಿ ಹಾಕ್ಬೇಕು ಅಂತ ಎಲ್ಲೂ ಇಲ್ಲ. ನಿಮ್ಗೆ ಇದನ್ನೆಲ್ಲ ಕಡ್ಡಾಯ ಮಾಡಂಗಿಲ್ಲ. ಬರೀ ಟೆಂಪ್ರವರಿ ಕನೆಕ್ಷನ್ ಮಾತ್ರ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್, ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಅನ್ನ ಬರೀ ಟೆಂಪ್ರವರಿ ಮಾತ್ರ ಮಾಡಬಹುದೇ ಹೊರತು ಯಾರು ಪರ್ಮನೆಂಟ್ ಯೂಸರ್ಸ್ಗೆ, ಹೊಸ ಗ್ರಾಹಕರಿಗೆ ಈ ಒಂದು ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಂಗಿಲ್ಲ. ಈವನ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿನಲ್ಲೂ ಬಹಳ ಸ್ಪಷ್ಟವಾಗಿದೆ. ಈವನ್ ಅದನ್ನು ಅನೆಕ್ಷನ್ ಇದೆ. ಯಾವ್ದು ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ನಿಮ್ಗೆ ಅನೆಕ್ಷನ್ ಕೊಡ್ತೀವಿ. ಇದ್ಯಾವುದು ನಾನು ಹೇಳ್ತಿರೋದಲ್ಲ, ನಿಮಗೆ KERC ಗೈಡ್ಲೈನ್ಸ್ ನ ಅನೆಕ್ಷನ್ ಕೊಡ್ತೀವಿ. CA ಸೆಂಟ್ರಲ್